ಹಾಸ್ಟೆಲ್ ವಿದ್ಯಾರ್ಥಿಗಳ ಅನ್ನಕ್ಕೂ ಕನ್ನ. ಕಸದ ಮೂಲಕ ಕಳ್ಳಭಾಕರ ಹೊಟ್ಟೆ ಸೇರ್ತಿದೆ ಹಾಸ್ಟೆಲ್ ದಿನಸಿ. ತುಮಕೂರಿನ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಕರ್ಮಕಾಂಡ. ತುಮಕೂರು ನಗರದ ದಿಬ್ಬೂರು ಗ್ರಾಮದಲ್ಲಿರುವ ಹಾಸ್ಟೆಲ್. ಬಾಲಕರ ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ದಿನಸಿ ನಿರಂತರ ಕಳವು. ಚೀಲದಲ್ಲಿ ತುಂಬಿ ಕಸದ ರಾಶಿ ಮೂಲಕ ಕಳ್ಳ ಸಾಗಾಣೆ. ಅಕ್ಕಿ, ಆಯಿಲ್ ಕದ್ದು ಕಸ ರಾಶಿಗೆ ಹಾಕಿರುವ ಹಾಸ್ಟೆಲ್ ಸಿಬ್ಬಂದಿ. ಮುಂಜಾನೆ ಕದ್ದು ಕಸದ ರಾಶಿಗೆ ಹಾಕಿರುವ ಸಿಬ್ಬಂದಿ ಕಳ್ಳರು. ಸ್ಥಳೀಯರು ಗಮನಿಸಿ ವಾರ್ಡನ್ಗೆ ತರಾಟೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. ವಿದ್ಯಾರ್ಥಿಗಳ ಅನ್ನಕ್ಕೆ ಕನ್ನ ಹಾಕಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ನಿಮ್ಮನ್ನ ಕೇಳ್ತಾ ಇರೋದು ಅದೇನು ತೋರಿಸ್ತೀರಾ? ಕಸ ಅಲ್ಲ, ಅದು ತೆಗೀರಿ ತೆಗಿ. ಇದು ಕಸನ ಇದು. ಹಾಸ್ಟೆಲ್ನ ದಿನಸಿಗಳನ್ನ ಕಸದ ರೂಪದಲ್ಲಿ ಚೀಲಗಳ ಮೂಲಕ ಕದ್ದೊಯ್ಯುತ್ತಿದ್ದ ಪ್ರಕರಣವೊಂದು ತುಮಕೂರು ನಗರದ ದಿಬ್ಬೂರು ಗ್ರಾಮದ ಡಿ ದೇವರಾಜ್ ಅರಸು ವಿದ್ಯಾರ್ಥಿ ನಿಲಯದಲ್ಲಿ ನಡೆದಿದೆ. ಅನುಮಾನದಿಂದ ಸ್ಥಳೀಯರು ಗಮನಿಸಿ ಪರೀಕ್ಷಿಸಿದಾಗ ಕಳ್ಳತನ ಬೆಳಕಿಗೆ ಬಂದಿದೆ. ಇಲ್ಲ ಹೇಳಿಲ್ಲ. ಕಳಿಸ್ತೀನಿ ಸರ್. ಸ್ವಲ್ಪ ಏನು ತೋರಿಸ್ತೀರಾ ಸರ್? ನಿಮ್ಮನ್ನೇ ಕೇಳ್ತಾ ಇರೋದು ಸರ್, ನಿಮ್ಮನ್ನೇ ಕೇಳ್ತಾ ಇರೋದು ಅದೇನು ತೋರಿಸ್ತೀರಾ? ನಿಮ್ಮನ್ನ ಕೇಳ್ತಾ ಇರೋದು ಅದೇನು ತೋರಿಸಿ. ಕಸ ಅಲ್ಲ, ಅದು ತೆಗೀರಿ ಫಸ್ಟ್. ಇಲ್ಲಿ ತೆಗೀರಿ ಸರ್, ಕಸನ ತೆಗೀರಿ, ತೋರಿಸಿ ಇಲ್ಲಿ ಫಸ್ಟು. ಲೈವ್ ಹೋಗ್ತಾ ಇದೆ ಫೇಸ್ಬುಕ್ಕಲ್ಲಿ. ತೆಗೀರಿ, ಅದರೊಳಗೆ ಏನಿದೆ ತೆಗೀರಿ ಫಸ್ಟು. ತೆಗಿಯಪ್ಪ, ನಿನ್ನ ಕೇಳ್ತಾ ಇರೋದು. ತೆಗಿತಾ ಇಲ್ವ ಇವಾಗ? ತೆಗಿ, ಅದೇನು ಅಂತ ಕಸನು ಏನೋ ನೋಡೋಣ, ತೆಗಿ. ಇದು ಕಸನ? ಇದು ಕಸನ ಸರ್? ಇದು ಕಸನ? ಇದು ಅನ್ನ? ಅದು ಕಸನ? ಅದು ಅಲ್ಲ, ಒಂದು ನಿಮಿಷ ಇಲ್ಲೇ ಇರಬೇಕು. ಆಫೀಸರ್ ಬರ್ತಾರೆ, ಇಲ್ಲೇ ಇರಬೇಕು. ಕಸ ಅಲ್ಲೇ ಇರಬೇಕು, ಒಳ ತಗೊಂಡೋಗಿಲ್ಲ ಅದನ್ನ. ಕಸ ಇಲ್ಲೇ ಇರಬೇಕು. ಒಂದು ದಿವಸದಲ್ಲ. ಅಲ್ಲೇಕಪ್ಪ, ಅಲ್ಲೇಕು ಕಸ. ಅದು ಅವ್ರು ಹೇಳಿದ್ದಾರೆ ಕಸ ಅಂತ. ಏನು ಮಕ್ಳದು ಅನ್ನ ತಗೊಂಡೋಗ್ಬಿಟ್ಟು ಇದು ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಹೇಳೋದಲ್ಲ ಸರ್, ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಇದು BCM ಹಾಸ್ಟೆಲ್. ಇದು ತುಮಕೂರು ದಿಬ್ಬೂರು ಗ್ರಾಮ. ಇವ್ರು ಹಾಸ್ಟೆಲ್ ವಾರ್ಡನ್ನು ಮತ್ತು ಅವ್ರು ಯಾರೋ ಗೊತ್ತಿಲ್ಲ. ಅಕ್ಕಿನ ಅಲ್ಲಿ ಹಾಕಿದ್ದಾರೆ, ಕಸ ಹಾಕೋ ಜಾಗದಲ್ಲಿ ಹಾಕಿದ್ದಾರೆ ನೋಡಿ. ಇದೇನ ಕೇಳೋಕೆ ಹೋದರೆ ಕಸ ಅಂತಾರೆ. ಏನು ಡೈಲಿ ಇದೇ ಆಟ ಮಾಡ್ಕೊಂಡಿದ್ದೀರಾ? ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದು, ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನಹರಿಸಿ ಕಳ್ಳತನದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಸೌಕರ್ಯಗಳನ್ನ ರಕ್ಷಿಸುವಂತೆ ಆಗ್ರಹಿಸಿದ್ದಾರೆ. ಸುಮಾರು 2 ವರ್ಷ 3 ವರ್ಷ ಇದ್ರು, ಒಂದು ಅದರ ಆಗಿಲ್ಲ. ಅವ್ರಿಗೂ ಇನ್ನ ಹೊಸದಿಲ್ಲ, ಹಂಗಾಗಿ ಹೊಸದಲ್ಲ ಸರ್, ತುಂಬಾ ದಿನಗಳಿಂದ ಇದ್ದಾರೆ ಅವರು. ತುಂಬಾ ದಿನಗಳಿದ್ದಾರೆ. ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಎತ್ತಿಗೆ ರೆಡಿ ಮಾಡ್ತಾರೆ ತಗೊಂಡು ಹೋಗಿ. ನೋಡಿ, ಅದನ್ನ ತಗೊಂಡು ಒಳಗೆ ಹೋಗ್ಬಿಟ್ರೆ ಬರೋಷ್ಟಕ್ಕೆ ತಗೊಂಡು ಒಳಗೆ ಹೋಗಿದ್ದಾರೆ. ಅದು ಹೆಂಗೆ ಅಂದ್ರೆ ಅದು ಭಾಳ ಡೇಂಜರ್. ಬೆಳಿಗ್ಗೆ ನಾನು 6-7 ಗಂಟೆ, 6:30 7 ಗಂಟೆಯಿಂದ ಕಾಯ್ತಾರೆ. ಕೊಡೋದು ಅದು ಏನು ಲೆಕ್ಕ ಹಾಕಿ ಕೊಟ್ಟಿರುತ್ತೆ ಇಷ್ಟೇ ಅಂತೇಳಿ. ಅವ್ರೇನು ಹೆಚ್ಚಾಗಿ ಏನು ಕೊಟ್ಟಿರಲ್ಲ, ಮಾರ್ಕೊಂತೀನಿ ಅಂತ. ಅದು ತಗೊಂಡು ಹೋಗಿರೋದು ಕೊಟ್ಟಿರ್ತಾರೆ ಒಂದು ಮಗುಗೆ ಇಷ್ಟೇ ಅಂತ ಹೇಳಿ. ಅರ್ಥ ಆಯ್ತಾ? ಅದನ್ನ ಹಿಂಗೆ ಮಾರ್ಕೊಂಡು ತಿಂತಾರೆ ಅಂತಂದ್ರೆ